ಹಾಯ್ ಹಲೋ ಫ್ರೆಂಡ್ಸ್. ಸೊ ಇವತ್ತು ನಾವು 18th ಜೂನ್ 2020 ನಡೆದಂತಹ ಸೆಕೆಂಡ್ PUC ಇಂಗ್ಲೀಷ್ ಎಕ್ಸಾಮ್ನ ಕೀ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಆನ್ಸರ್ಸ್ನ ಹೇಳ್ತಾ ಹೋಗ್ತೇನೆ. ಸೊ ಫಸ್ಟ್ ಕ್ವಶನ್ಗೆ ರೈಟ್ ಆನ್ಸರ್ ನ್ಯೂಸ್ ನೋ ಸಜೆಸ್ಟ್ಸ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ರೈಟ್ ಆನ್ಸರ್ ರೋಮಿಯೋ. ಸೊ ಸೆಕೆಂಡ್ ಕ್ವಶನಲ್ಲಿ ಫ್ರೆಂಚ್ ಗೌರ್ಮೆಂಟ್ ಡಿಮ್ಯಾಂಡ್. ಸೊ ಅದಕ್ಕೆ ರೈಟ್ ಆನ್ಸರ್ 16,000 ಫ್ರಾನ್ಸಸ್. ಓಕೆ, ಅದೇ ರೀತಿ ಹೂಮ್ ಡಸ್ ದ ವರ್ಡ್ ಬೋಸ್ ರೆಫರ್ಸ್ ಟು, ಅಂದರೆ ಇಲ್ಲಿ ಬೋ ಯಾರನ್ನು ರೆಫರ್ಸ್ ಮಾಡುತ್ತೆ ಈ ಪೊಯಮಲ್ಲಿ, ಯಾವುದು ಆನ್ ಚಿಲ್ಡ್ರನಲ್ಲಿ ಅಂತ ಕೇಳಿದರೆ ಅದಕ್ಕೆ ರೈಟ್ ಆನ್ಸರ್ ಪೇರೆಂಟ್ಸ್. ಸೊ ಅದೇ ರೀತಿ ಫೋರ್ತ್ ಕ್ವಶನಲ್ಲಿ ನವಧಾನ್ಯ ಫಾರ್ಮ್ ಸ್ಟಾರ್ಟೆಡ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ರೈಟ್ ಆನ್ಸರ್ ಇನ್ ಡೂನ್ ವ್ಯಾಲಿ, ಉತ್ತರಾಖಂಡ್. ಸೊ ಫಿಫ್ತ್ ಕ್ವಶನ್ ಗ್ಯಾಲೆಂಟ್ ಲವರ್, ಸನ್ನಿ ಮಾರ್ನಿಂಗ್ ಪ್ಲೇ ಒಳಗಡೆ ಗ್ಯಾಲೆಂಟ್ ಲವರ್ನ ಯಾರಂತ ಕರೀತಾರೆ ಅಂತ ಹೇಳಿ ಕೇಳಿದರೆ ಸೊ ಅದಕ್ಕೆ ರೈಟ್ ಆನ್ಸರ್ ಡಾನ್ ಗೊಂಜಾಲೋ. ಸಿಕ್ಸ್ತ್ ಕ್ವಶನ್ ಏನು ಕೇಳಿದರೆ ಪಿಲಿಗ್ರಿಮ್ ಸೋಲ್ ಅಂತ ಕೇಳಿದ್ದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ. ಸೊ ಅದೇ ರೀತಿ ಸೆವೆಂತ್ ಕ್ವಶನಲ್ಲಿ ಕೇಳಿದರೆ ಸೊ ಇನ್ನು ಗಾರ್ಡನಲ್ಲಿ ಇರ್ತಕ್ಕಂತಹ ಬೆಸ್ಟ್ ಪೊಯೆಟ್ ಆಫ್ ಹಿಸ್ ಟೈಮ್ ಅಂತ ಅದಕ್ಕೆ ರೈಟ್ ಆನ್ಸರ್ ತಮ್ಮಣ್ಣ. ಸೊ ಏಯ್ತ್ ಒನ್ಗೆ ಪ್ರಿಸನರ್. ಸೊ ನೈನ್ತ್ ಕ್ವಶನ್ಗೆ ನಮಗೆ ರೈಟ್ ಆನ್ಸರ್ ಬುಕ್ಸ್. ಸೊ 10th ಒನ್ನಲ್ಲಿ ನಮಗೆ ಏನು ಕೇಳಿದರೆ ವಾಟ್ ಈಸ್ ದ ಮ್ಯಾನ್ಸ್ ಟೆಲಿಫೋನ್ ಅಂತ ಕೇಳಿದರೆ ಅದಕ್ಕೆ ರೈಟ್ ಆನ್ಸರ್ ಈಸ್ ಕ್ಯಾಸ್ಟಲ್. ಎಕ್ಸ್ಪ್ಯಾಂಡ್ POP ಅಂತ ಕೇಳಿದರೆ ಸೊ ಅದಕ್ಕೆ ರೈಟ್ ಆನ್ಸರ್ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ. ಸೊ ಲಾಸ್ಟ್ ಕ್ವಶನಲ್ಲಿ ಕೇಳಿದರೆ ಸೊ ಏನಂತ ಬೈಸಿಕಲ್ ರೆಪ್ರೆಸೆಂಟ್ ಫಾರ್ ದ ರೂರಲ್ ವುಮೆನ್. ಸೊ ಏನು ಅಂದರೆ ಫ್ರೀಡಮ್. ಸೊ ಇದಿಷ್ಟು ಫಸ್ಟ್ ಮೇನಲ್ಲಿರ್ತಕ್ಕಂತಹ 1 ಮಾರ್ಕ್ ಕ್ವಶನ್ಸಿಗೆ ಸಂಬಂಧಪಟ್ಟಂತಹ ಆನ್ಸರ್ಸ್. ಸೊ ಫ್ರೆಂಡ್ಸ್, ನಾನಿಲ್ಲಿ ಡೈರೆಕ್ಟಾಗಿ ಫೋರ್ತ್ ಮೇನಿಗೆ ಮೂವ್ ಆಗ್ತಾ ಇದ್ದೀನಿ. ಅಂದರೆ ಸೆಕೆಂಡ್ ಮೇನ್ ಹಾಗೆ ಥರ್ಡ್ ಮೇನನ್ನು ಸ್ಕಿಪ್ ಮಾಡಿದ್ದೀನಿ. ಅಲ್ಲಿ ನಿಮಗೆ 4 ಮಾರ್ಕ್ಸ್ ಹಾಗೆ 6 ಮಾರ್ಕ್ಸ್ ಕ್ವಶನ್ ಇತ್ತು. ಸೊ ನಾನಿಲ್ಲಿ ಇವತ್ತಿನ ವಿಡಿಯೋದಲ್ಲಿ ಕೇವಲ 1 ಮಾರ್ಕು ಮತ್ತು ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತೇನೆ. ಸೊ ರಿಮೈನಿಂಗ್ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೇನೆ. ಸೊ ಈಗ ಫೋರ್ತ್ ಮೇನಲ್ಲಿ ಪ್ಯಾಸೇಜಲ್ಲಿ ಸೊ ಎಕ್ಸಾಮ್ ಆಗ್ತಿದ್ದಾಗೆ ಕೆಲವು ಸ್ಟೂಡೆಂಟ್ಸ್ ಕೊಟ್ಟಂತಹ ಫೀಡ್ಬ್ಯಾಕ್ ಏನು ಅಂತಂದರೆ ಕಂಪ್ಲೀಟ್ ಕ್ವಶನ್ ಪೇಪರ್ ಈಸಿ ಇತ್ತು, ಸೊ ಬಟ್ ಪ್ಯಾಸೇಜ್ ಡಿಫಿಕಲ್ಟ್ ಇತ್ತು ಅಂತ ಹೇಳ್ತಾ ಹೋದರು. ಯಾಕೆ ಹಾಗೆ ಅನ್ನಿಸ್ತು ಅಂತಂದರೆ ಸೊ ಇದುವರೆಗೂ ನಾವು ಏನು ಮಾಡ್ತಾಯಿದ್ವಿ, ನಾವು ಪ್ಯಾಸೇಜ್ ಓದ್ತಾ ಇದ್ದಾಗೆ ನಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾಯಿತ್ತು, ಈಸಿಯಾಗಿ ಆನ್ಸರ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿತ್ತು. ಬಟ್ ಈ ಸಲ ಒಂದು ಸ್ವಲ್ಪ ಲಿಟ್ಲ್ ಬಿಟ್ ಡಿಫಿಕಲ್ಟ್ ಇರ್ತಕ್ಕಂತಹ ಪ್ಯಾಸೇಜ್ ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಕ್ವಶನ್ಗೂ ಡೈರೆಕ್ಟಾಗಿ ಆನ್ಸರ್ಸ್ ಅಷ್ಟು ಈಸಿಯಾಗಿ ಸಿಗ್ತಾ ಇರಲಿಲ್ಲ. ಅಂದರೆ ನೀವು ಜಾಸ್ತಿ ಟೈಮಿಗೆ ಕೊಟ್ಟಿದ್ರೆ ನಿಮಗೆ ಆನ್ಸರ್ಸ್ ತುಂಬ ಈಸಿಯಾಗಿ ಸಿಗ್ತಾ ಇತ್ತು ಅಂದ್ಕೊಳ್ತೇನೆ. ಸೊ ಈಗ ನಾವು ಆನ್ಸರ್ಸ್ ನೋಡೋದಾದರೆ ಸೊ ಫಸ್ಟ್ ಕ್ವಶನ್ಗೆ ಆನ್ಸರ್ ಪೊಲೈಟ್ನೆಸ್. ಸೊ ಅಲ್ಲಿ ಏನು ಕೇಳಿದರೆ ವಾಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಡಿಡ್ ದ ಮ್ಯಾನೇಜರ್ ಲ್ಯಾಕ್ ಅಂತ ಕೇಳಿದರೆ ಸೊ ಅದಕ್ಕೆ ರೈಟ್ ಆನ್ಸರ್ ಪೊಲೈಟ್ನೆಸ್. ಸೊ ನೆಕ್ಸ್ಟ್ ಕ್ವಶನ್ ವಾಟ್ ಡಿಡ್ ದ ಸ್ಟಾಫ್ ಎಕ್ಸ್ಪೆಕ್ಟ್ ಫ್ರಮ್ ಹಾಲಿಸ್. ಅಂದರೆ ಅವನ ಕಡೆಯಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂದರೆ ಸ್ಟಾಫ್ಸ್ ಎಲ್ಲ ಟು ಇನ್ಫಾರ್ಮ್ ದ ಮ್ಯಾನೇಜರ್ ಅಬೌಟ್ ಇಸ್ ರಫ್ ವೇ ಆಫ್ ಸ್ಪೀಕಿಂಗ್. ಅಂದರೆ ಆ ಮ್ಯಾನೇಜರ್ಗೆ ಏನಿರಲಿಲ್ಲ, ಅವನಿಗೆ ಪೊಲೈಟಾಗಿ ಮಾತಾಡ್ತಕ್ಕಂಥದ್ದಾಗಲಿ ತುಂಬ ಸಾಫ್ಟಾಗಿ ಮಾತಾಡ್ತಕ್ಕಂಥದ್ದಾಗಿ ಸ್ಕಿಲ್ ಇರಲಿಲ್ಲ. ಸೊ ಅದನ್ನು ಅವರಿಗೆ ಇನ್ಫಾರ್ಮ್ ಮಾಡಲಿ ಅಂತಕ್ಕಂತಹ ಎಕ್ಸ್ಪೆಕ್ಟೇಷನ್ ಯಾರಿಗಿತ್ತು ಅಂದರೆ ಅಲ್ಲಿರ್ತಕ್ಕಂತಹ ಸ್ಟಾಫಿಗಿತ್ತು. ಸೊ ನೆಕ್ಸ್ಟ್ ಕ್ವಶನ್ ವೈ ವರ್ ದ ಫ್ರೀಕ್ವೆಂಟ್ ಚೇಂಜಸ್ ಇನ್ ದ ಆಫೀಸ್ ಸ್ಟಾಫ್ ಅಂತ ಕೇಳ್ತಾ ಹೋಗಿದ್ದಾರೆ. ಸೊ ಅಲ್ಲಿ ದ ಮ್ಯಾನೇಜರ್ ನೆವರ್ ಅಂಡರ್ಸ್ಟ್ಯಾಂಡ್ ದ ಆರ್ಟ್ ಆಫ್ ಸ್ಪೀಕಿಂಗ್ ಪೊಲೈಟ್ಲಿ. ಸೊ ಅಂದರೆ ಅವನಿಗೆ ಏನು ಗೊತ್ತಿರಲಿಲ್ಲ. ಸೊ ಪೊಲೈಟಾಗಿ ಮಾತಾಡ್ತಕ್ಕಂತಹ ಸ್ಕಿಲ್ ಅವನ ಹತ್ರ ಅವನು ಅದನ್ನು ಕಲ್ತ್ಕೊಂಡಿರಲ್ಲ. ಸೊ
ನೆಕ್ಸ್ಟ್ ಕ್ವಶನಲ್ಲಿ ಏನು ಮಾಡ್ತಾ ಹೋಗಿದ್ರೆ, ವೈ ಡಿಡ್ ದ ಹಾಲ್ ಈಸ್ ನಾಟ್ ಟೆಲ್ ದ ಮ್ಯಾನೇಜರ್ ಎನಿಥಿಂಗ್. ಸೊ ಮ್ಯಾನೇಜರ್ಗೆ ಯಾಕೆ ಏನು ಹೇಳಿಲ್ಲ ಅಂತಂದರೆ, ಸೊ ಇದನ್ನು ನೀವು ಪ್ಯಾಸೇಜಲ್ಲಿ ಡೀಪಾಗಿ ಒಂದು ಸ್ವಲ್ಪ ರೀಡ್ ಮಾಡ್ತಾ ಹೋದರೆ ಇದಕ್ಕೆ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೆ ಆನ್ಸರ್, ಹಿ ನೆವರ್ ಮಸ್ಟರ್ಡ್ ದ ಕರೇಜ್ ಟು ಟೆಲ್ ದ ಮ್ಯಾನೇಜರ್. ಇದು ನಮಗೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ವಾಟ್ ವರ್ ದ ಟರ್ಮ್ಸ್ ಯೂಸ್ಡ್ ಟು ಕನ್ವೆ ಪೊಲೈಟ್ನೆಸ್. ಫಿಫ್ತ್ ಕ್ವಶನ್ ರೈಟ್ ಆನ್ಸರ್ ಏನಾಗುತ್ತೆ, ಐ ಬೆಗ್ ಯುವರ್ ಪ್ಯಾರ್ಡನ್. ಸೊ ಇದು ನಮಗೆ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಹಾಗೆ ವಾಟ್ ಡಿಡ್ ದ ಹಾಲ್ ಈಸ್ ವರ್ಕ್ಡ್ ಆನ್. ಸೊ ಅವ್ನು ಯಾವುದ್ರ ಮೇಲೆ ವರ್ಕ್ ಮಾಡ್ದ ಅಂತ ಕೇಳ್ತಾ ಹೋಗಿದ್ದಾರೆ, ಆನ್ ಸಮ್ ಡಿಫಿಕಲ್ಟ್ ಪೇಪರ್ಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ, ವೈ ಡಿಡ್ ಹಿ ಎಕ್ಸ್ಪೆಕ್ಟ್ ಫ್ರಮ್ ದ ಮ್ಯಾನೇಜರ್ ಫಾರ್ ಹಿಸ್ ವಾಟ್ ಡಿಡ್ ಹಿ ಎಕ್ಸ್ಪೆಕ್ಟ್ ಫ್ರಮ್ ದ ಮ್ಯಾನೇಜರ್ ಫಾರ್ ಹಿಸ್ ಹಾರ್ಡ್ ವರ್ಕ್. ಸೊ ಈ ಎಕ್ಸ್ಪೆಕ್ಟ್ಸ್ ಎ ವರ್ಡ್ ಆಫ್ ಪ್ರೈಸಸ್, ಅಂದರೆ ಅವನು ಅಷ್ಟು ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ಅವನ ಕಡೆಯಿಂದ ಏನು ಮಾಡ್ತಾ ಇದ್ದಾನೆ, ಸಮ್ ಪ್ರೈಸಸ್ ಅಡ್ಮೈರ್ ಮಾಡಲಿ ಅಥವಾ ಹೊಗಳ್ಳಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಹೋಗ್ತಾನೆ, ಅವನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾನೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಏನಂತ ಕೇಳಿದರೆ ಅಲ್ಲಿ ಅಂದರೆ, ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ಮ್ಯಾನೇಜರ್ ಫಾರ್ ಹೋಲಿಸ್ ಹಾರ್ಡ್ ವರ್ಕ್. ಅವನು ಹಾರ್ಡ್ ವರ್ಕಿಗೆ ಮ್ಯಾನೇಜರ್ ಕೊಟ್ಟಂತಹ ರಿಯಾಕ್ಷನ್ ಏನು ಅಂತ ಕೇಳ್ತಾ ಹೋಗಿದ್ದಾರೆ. ಸೊ ಅದಕ್ಕೆ ಅವನು ಮ್ಯಾನೇಜರ್ ಕೊಟ್ಟಂತಹ ರಿಯಾಕ್ಷನ್ ಏನು, ಇಟ್ಸ್ ನಥಿಂಗ್. ಸೊ ಅದೇ ರೀತಿ ಸೊ ನೈನ್ತ್ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಥರ್ಡ್ ಒನ್ ಆಗುತ್ತೆ, ಥರ್ಡ್ ಆಪ್ಷನ್. ಸೊ ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಒಂದು ಕ್ವಶನಲ್ಲಿ ನಿಮಗೆ ಏನು ಕೇಳಿದರೆ, ಪ್ರಿಫಿಕ್ಸ್ ಅನ್ನು ಕೇಳ್ತಾ ಹೋಗಿದ್ದಾರೆ. ಸೊ ಪೊಲೈಟ್ಗೆ ಇಂಪೊಲೈಟ್ ಅಂತಕ್ಕಂಥದ್ದು ಪ್ರಿಫಿಕ್ಸ್ ಅಂದರೆ ಆ್ಯಂಟೋನಿಮ್ಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 25 ನೋಡೋದಾದರೆ, ಸೊ ಅಲ್ಲಿ ನಮಗೊಂದು ಪೊಯಮನ್ನು ಕೊಟ್ಬಿಟ್ಟು ಕೆಳಗಡೆ 3 ಕ್ವಶನ್ಸನ್ನು ಕೇಳ್ತಾ ಹೋಗಿದ್ದಾರೆ. ಸೊ ಅದಕ್ಕೆ ಫಸ್ಟ್ ಕ್ವಶನ್ಗೆ ರೈಟ್ ಆನ್ಸರ್ ದ ಸ್ಪೀಕರ್ ಆರ್ ಪೊಯೆಟ್, ಸ್ಪೀಕರ್ ಅಥವಾ ಪೊಯೆಟ್. ಸೊ ದೆನ್ ವೇ ಡಿಡ್ ದ ಮ್ಯಾನ್ ಗೋ ಅಂತ ಸೆಕೆಂಡ್ ಕ್ವಶನ್ ಕೇಳಿದರೆ, ದ ಗ್ರೇಟ್ ಫಿಸಿಷಿಯನ್. ಸೊ ಅದೇ ರೀತಿ ಥರ್ಡ್ ಕ್ವಶನ್ಗೆ ರೈಟ್ ಆನ್ಸರ್, ಹಿ ವಾಸ್ ಲೇಮ್. ಸೊ ಕ್ವಶನ್ ನಂಬರ್ 26 ನೋಡೋಣ. ಸೊ 26 ನಮಗೆ ಏನು ಕೇಳ್ತಾ ಹೋಗಿದ್ದಾರೆ, ಯೂಸ್ ರೈಟ್ ಫಾರ್ಮ್ ಆಫ್ ದ ವರ್ಬನ್ನು ಹೇಳ್ತಾ ಹೋಗಿದ್ದಾರೆ. ಸೊ ಹಾಗೆ ನಾವು ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂತಹ ವರ್ಬನ್ನು ಸೂಟಬಲ್ ವರ್ಬ್ ಫಾರ್ಮ್ ಆಗಿ ಯೂಸ್ ಮಾಡ್ತಾ ಹೋಗಬೇಕು. ಸೊ ಅದರಲ್ಲಿ ಆನ್ಸರ್ಸನ್ನು ಕೊಡ್ತಾ ಹೋಗಿದ್ದೀನಿ. ಸೊ ಫಸ್ಟ್ ಡ್ಯಾಶ್ಗೆ ರೈಟ್ ಆನ್ಸರ್ ವಾಸ್ ರಿಟರ್ನ್. ಸೊ ಸೆಕೆಂಡ್ ಒನ್ಗೆ ವಾಸ್ ಇನ್ಫ್ಲೂಯೆನ್ಸ್ಡ್, ಹಾಗೆ ಥರ್ಡ್ ಒನ್ಗೆ ಸಿಂಬಲೈಸಸ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಕ್ವಶನ್ ನಂಬರ್ 27 ನಾನು ನಿಮಗೆ ಲಾಸ್ಟಿಗೆ ಕೊಡ್ತಾನಂತೆ. ಸೊ 28 ಅಂದರೆ ಇಲ್ಲಿ ಡೈಲಾಗ್ ರೈಟಿಂಗನ್ನು ನೋಡ್ತಾ ಹೋಗೋಣ. ಸೊ ಡೈಲಾಗ್ ರೈಟಿಂಗಲ್ಲಿ ನಮಗೆ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ, ಕಾನ್ವರ್ಸೇಷನ್ ಬಿಟ್ವೀನ್ ಕನ್ಸ್ಯೂಮರ್ ಆ್ಯಂಡ್ ಸೇಲರ್. ಅಂದರೆ ಕನ್ಸ್ಯೂಮರ್ ಹಾಗೆ ಸೇಲರ್, ಒಬ್ಬ ಮಾರಾಟಗಾರ ಹಾಗೆ ಒಬ್ಬ ಕಸ್ಟಮರ್ ನಡುವೆ ನಡೀತಕ್ಕಂತಹ ಕಾನ್ವರ್ಸೇಷನ್ ಅಂತ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸೇಲ್ಸ್ ಮ್ಯಾನ್ ಹಾಗೆ ರೇಖಾ ಅಂತಕ್ಕಂತಹ 2 ಕ್ಯಾರೆಕ್ಟರ್ ಇದೆ. ಸೊ ಸೇಲ್ಸ್ ಮ್ಯಾನ್ ಹೇಳ್ತಾ ಇದ್ದಾನೆ, ಗುಡ್ ಮಾರ್ನಿಂಗ್ ಮೇಡಮ್, ಗ್ರೀಟಿಂಗ್. ಸೊ ಅದಕ್ಕೆ ರೇಖಾ ರಿಪ್ಲೈ ಮಾಡ್ತಾ ಹೋಗ್ತಾರೆ, ಗುಡ್ ಮಾರ್ನಿಂಗ್, ಐ ಆಮ್ ಲುಕಿಂಗ್ ಫಾರ್ ಗುಡ್ ಮೊಬೈಲ್. ಒಂದು ಒಳ್ಳೆ ಮೊಬೈಲ್ ತೊಗೊಳ್ಳಿಕ್ಕೋಸ್ಕರ ರೇಖಾ ಈಗ ಶಾಪಿಗೆ ಹೋಗಿದ್ದಾಳೆ. ಸೊ ಸೇಲ್ಸ್ ಮ್ಯಾನ್ ರಿಪ್ಲೈ ಮಾಡ್ತಿದ್ದಾನೆ, ಆರ್ ಯು ಲುಕಿಂಗ್ ಫಾರ್ ಎನಿ ಪರ್ಟಿಕ್ಯುಲರ್ ಬ್ರ್ಯಾಂಡ್. ಸೊ ಅದಕ್ಕೆ ರೇಖಾ ರಿಪ್ಲೈ ಮಾಡ್ತಾ ಹೋಗ್ತಾರೆ, ಐ ಆಮ್ ಲುಕಿಂಗ್ ಫಾರ್ ಎ ಸ್ಯಾಮ್ಸಂಗ್ ಆರ್ ಮೋಟೋ ಜಿ ಬ್ರ್ಯಾಂಡ್. ಮೀನ್ಸ್ ಎಲ್ಲ ನಮಗೆ ಬ್ರಾಕೆಟಲ್ಲಿ ಕೊಟ್ಟಿದ್ರೆ ಗಿವಿಂಗ್ ಪ್ರಿಫರೆನ್ಸ್. ಓಕೆ. ಸೊ ನೆಕ್ಸ್ಟು ಸೇಲ್ಸ್ಮನ್ ರಿಪ್ಲೈ ಮಾಡ್ತಾ ಹೋಗ್ತಾನೆ, ದೀಸ್ ಬ್ರ್ಯಾಂಡ್ಸ್ ಆರ್ ವೆರಿ ಪಾಪ್ಯುಲರ್ ಮೇಡಮ್. ಸೊ ಅವನು ರಿಪ್ಲೈ ಮಾಡ್ತಾ ಹೋದಾಗ, ಸೊ ಆಗ ರೇಖಾ ಕೂಡ ರಿಪ್ಲೈ ಮಾಡ್ತಾ ಹೋಗ್ತಾಳೆ, ಯಾವುದಕ್ಕೆ ನಾನು ಹೋಗ್ತೀನಿ ಅಂತಂದರೆ ಸೆಲೆಕ್ಟಿಂಗ್ ಅಂತ ನಮಗೆ ಇಲ್ಲಿ ಬ್ರಾಕೆಟಲ್ಲಿ ಕೊಡ್ತಾ ಹೋಗಿದ್ದಾರೆ. ಸೊ ಅವಳು ಯಾವ ಬ್ರ್ಯಾಂಡ್ ಸೆಲೆಕ್ಟ್ ಮಾಡ್ತಾಳೆ ಅಂತಂದರೆ, ಸೊ ಶಿ ಈಸ್ ಗೋಯಿಂಗ್ ಟು ಸೆಲೆಕ್ಟ್ ಐ ಪ್ರಿಫರ್ ಸ್ಯಾಮ್ಸಂಗ್ ಆರ್ ಮೋಟೋ ಜಿ. ಸೊ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೋ ಅದನ್ನು ಅಲ್ಲಿ ಬರಿಬೇಕಾಗುತ್ತೆ. ಸೊ ಫೈನಲಾಗಿ ಏನು ಮಾಡ್ತಾ ಹೋಗ್ತಾರೆ, ಸೊ ಸೇಲ್ಸ್ ಮೀನ್ಸ್ ಸರ್ಟೇನ್ಲಿ ಮೇಡಮ್, ರೇಖಾ ಥ್ಯಾಂಕ್ ಯು, ಬಾಯ್. ಸೊ ಅಲ್ಲಿ ನಮಗೆ ಬ್ರಾಕೆಟಲ್ಲಿಗೆ ಏನು ಹಿಂಟ್ಸನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಅದಕ್ಕೆ ಸೂಟಬಲ್ ಆಗ್ತಕ್ಕಂತಹ ಡೈಲಾಗ್ಸನ್ನು ನಾವಿಲ್ಲಿ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 29. ಸೊ ಇಲ್ಲಿ ನಮಗೆ ಏನು ಮಾಡ್ತಾ ಹೋಗಿದ್ರೆ, ಸೂಟಬಲ್ ಆಗ್ತಕ್ಕಂಥ ಎಕ್ಸ್ಪ್ರೆಷನನ್ನು ನಾವು ಬರೀತಾ ಹೋಗಬೇಕು. ಅದಕ್ಕೆ ಫಸ್ಟ್ ಡ್ಯಾಶ್ಗೆ ರೈಟ್ ಆನ್ಸರ್ ಲೀವ್ಸ್ ಆ್ಯಂಡ್ ಬಾಂಡ್ಸ್ ಆ್ಯಂಡ್ ನೆಕ್ಸ್ಟ್ ಒನ್ ಆಲ್ ಆ್ಯಂಡ್ ಸನ್ ಡ್ರೈ. ಸೊ ಇವೆರಡು ನಮಗೆ ರೈಟ್ ಆನ್ಸರ್ ಆಗ್ತಾ
ಹೋಗುತ್ತೆ. ಸೊ ಕ್ವಶನ್ ನಂಬರ್ 30. ಸೊ ಇಲ್ಲಿ ನಮಗೆ ಸೂಟಬಲ್ ಆಗ್ತಕ್ಕಂತಹ ಲಿಂಕರ್ಸ್ನ ಯೂಸ್ ಮಾಡ್ತಾ ಹೋಗಬೇಕು. ಫಸ್ಟ್ ಡ್ಯಾಶ್ಗೆ ವೆನ್, ಸೆಕೆಂಡ್ ಒನ್ ಹೂ, ಥರ್ಡ್ ಒನ್ ವಿತ್, ಫೋರ್ತ್ ಒನ್ ದಟ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 31. ಸೊ ಇಲ್ಲಿ ನಮಗೆ ಏನು ಮಾಡಿದರೆ, ಒಂದು ಪ್ಯಾಸೇಜನ್ನು ಕೊಟ್ಬಿಟ್ಟು ಕೆಳಗಡೆ ಬಾಕ್ಸಸನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಪ್ಯಾಸೇಜನ್ನು ರೆಫರ್ ಮಾಡಿಕೊಂಡು ನಾವು ಏನು ಮಾಡ್ತಾ ಹೋಗಬೇಕು, ಬಾಕ್ಸಸನ್ನು ಫಿಲ್ ಮಾಡ್ತಾ ಹೋಗಬೇಕು. ಸೊ ತುಂಬ ಈಸಿ ಒನ್. ಸೊ ಇಲ್ಲಿ ನೀವು 4 ಔಟ್ ಆಫ್ 4 ಮಾರ್ಕ್ಸನ್ನು ಈಸಿಯಾಗಿ ತಗೊಳ್ತಾ ಹೋಗ್ಬೋದು. ಪ್ಯಾಸೇಜನ್ನು ರೀಡ್ ಮಾಡ್ತಾ ನೀವು ಇಲ್ಲಿ ಬಾಕ್ಸಲ್ಲಿ ಇರ್ತಕ್ಕಂಥ ಬಾಕ್ಸ್ ಮೇಲ್ಗಡೆ ಇರ್ತಕ್ಕಂತಹ ವರ್ಡ್ಸನ್ನು ನೀವು ಅಬ್ಸರ್ವ್ ಮಾಡಿದ್ರಿ ಅಂದರೆ ನೀವು ಈಸಿಯಾಗಿ ಮಾರ್ಕ್ಸನ್ನು ತಗೋಬೋದು. ಸೊ ಅದಕ್ಕೆ ಫಸ್ಟ್ ಬಾಕ್ಸ್ಗೆ ರೈಟ್ ಆನ್ಸರ್ ಅರೌಂಡ್ 19th century. So second dash, live in better condition. People left. Third box ಗೆ right answer need more cleanliness. Fourth one ಗೆ good expert care. ಸೊ ಅದೇ ರೀತಿ ನೆಕ್ಸ್ಟ್ ನಮಗೆ ಇಲ್ಲಿ ಬಾಕ್ಸಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಫಿಫ್ತ್ ಬಾಕ್ಸಿಗೆ ನನ್ಸ್, ಸಿಕ್ಸ್ತ್ ಒನ್ಗೆ ಪ್ರಿಸ್ಟ್ಸ್. ಸೊ ಅದೇ ರೀತಿ ಸೆವೆಂತ್ ಒನ್ಗೆ ಅದರ್ ಮೆಂಬರ್ಸ್ ಆಫ್ ದಿ ಚರ್ಚ್. ಸೊ ಲಾಸ್ಟ್ ಬಾಕ್ಸಿಗೆ ಸೆಂಟ್ ಥಾಮಸ್ ಹಾಸ್ಪಿಟಲ್. ಸೊ ತುಂಬ ಈಸಿಯಾಗಿ ನೀವು ಮಾರ್ಕ್ಸನ್ನು 4 ಔಟ್ ಆಫ್ 4 ಮಾರ್ಕ್ಸನ್ನು ಇಲ್ಲಿ ಈಸಿಯಾಗಿ ತಗೋಬಹುದು. ಸೊ ಐ ಹೋಪ್ ಎಲ್ಲರೂ ರೈಟ್ ಆನ್ಸರ್ ಕೊಟ್ಟಿರ್ತೀರಿ ಅಂತ ಅಂದ್ಕೊಳ್ತೇನೆ. ಸೊ ನಾನು ನೆಕ್ಸ್ಟ್ ಈಗ ಫ್ರೆಂಡ್ಸ್ ಇಲ್ಲಿ ನಾನೀಗ ಕ್ವಶನ್ ನಂಬರ್ 34 ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಸೊ ಅಂದರೆ ನಮಗಿಲ್ಲಿ ಪೈ ಚಾರ್ಟ್ ಇತ್ತು, ಹಾಗೆ ಸ್ಪೀಚ್ ರೈಟಿಂಗ್ ಇದೆ, ಸೊ ಹಾಗೆ ಲೆಟರ್ ರೈಟಿಂಗ್ ಕೂಡ ಇದೆ. ಸೊ ಇವಿಷ್ಟು ಫಾರ್ಮೆಟ್ ನಿಮಗೆ ಈಗಾಗಲೇ ನೀವು ಬರೆದು ಪ್ರಾಕ್ಟೀಸ್ ಮಾಡಿರ್ತೀರ. ಸೊ ಇದ್ರ ಬಗ್ಗೆ ನಿಮಗೆ ಐಡಿಯಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಕ್ವಶನ್ ನಂಬರ್ 34ಗೆ ಹೋಗ್ತಾ ಇದ್ದೇನೆ. ಸೊ ಕ್ವಶನ್ ನಂಬರ್ 34ಅಲ್ಲಿ ನಮಗೆ ಏನು ಮಾಡ್ತಾ ಹೋಗಿದ್ದಾರೆ ಅಂದರೆ, ಅಂಡರ್ಲೈನ್ ಮಾಡಿರ್ತಕ್ಕಂತಹ ವರ್ಡ್ಸ್ ಯಾರನ್ನು ರೆಫರ್ ಮಾಡುತ್ತೆ ಅಂತ ಕೇಳ್ತಾ ಹೋಗಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಇಲ್ಲಿ ಹೂ ಅಂತಕ್ಕಂಥದ್ದು ಯಾರನ್ನು ರೆಫರ್ ಮಾಡುತ್ತೆ ಅಂದರೆ ಪೀಪಲ್ ಆಫ್ ಇಂಡಿಯಾ. ಸೊ ಹಿಯರ್ ಅಂದರೆ ನಮಗೆ ಯಾವುದನ್ನು ರೆಫರ್ ಮಾಡುತ್ತೆ ಅಂದರೆ ಇಂಡಿಯಾವನ್ನು ರೆಫರ್ ಮಾಡ್ತಾ ಹೋಗುತ್ತೆ. ಸೊ ಅದೇ ರೀತಿ ಹಿ ಅಂತಕ್ಕಂಥದ್ದು ಯಾರನ್ನು ರೆಫರ್ ಮಾಡುತ್ತೆ ಅಂದರೆ ಹುಯೆನ್ ಸ್ಟ್ಯಾಂಗ್ ಅಂತಕ್ಕಂಥವ್ರನ್ನ ರೆಫರ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ದಿಸ್ ಅಂತಕ್ಕಂತಹ ವರ್ಡ್ ಏನನ್ನು ರೆಫರ್ ಮಾಡುತ್ತೆ ಅಂದರೆ ಡ್ರೆಸ್ಡ್ ಇನ್ ಸ್ಟ್ರೇಂಜ್ ಅಟೈರ್ ಅಂತಕ್ಕಂಥದ್ದನ್ನ ರೆಫರ್ ಮಾಡ್ತಾ ಹೋಗುತ್ತೆ. ಸೊ ಹಾಗೆ ಫೈನಲ್ ಆಗಿರ್ತಕ್ಕಂತಹ ಕ್ವಶನ್ ನಂಬರ್ 35. ಸೊ ಇಲ್ಲಿ ಇರ್ತಕ್ಕಂತಹ ಒಂದು ಸೆಂಟೆನ್ಸನ್ನು ನಾವು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ರೈಟ್ ಆನ್ಸರ್ ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ಸೊ ಇಷ್ಟು ಬರೆದ್ರೆ ಅಂದರೆ ನಿಮಗೆ ಇಲ್ಲಿ 1 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ಹಾಗೆ ಕ್ವಶನ್ ನಂಬರ್ 34 ಇಲ್ಲೂ ಕೂಡ ನೀವು ತುಂಬ ಈಸಿಯಾಗಿ 4 ಮಾರ್ಕ್ಸನ್ನು ಸ್ಕೋರ್ ಮಾಡ್ತಾ ಹೋಗ್ಬೋದು. ಸೊ ಫ್ರೆಂಡ್ಸ್ ಈಗ ಉಳಿದಿರ್ತಕ್ಕಂಥದ್ದು ರಿಪೋರ್ಟೆಡ್ ಸ್ಪೀಚ್. ಸೊ ರಿಪೋರ್ಟೆಡ್ ಸ್ಪೀಚನ್ನು ನಾನು ಇಲ್ಲಿ ಕ್ವಶನ್ ನಂಬರ್ 27 ನಾನು ಇಲ್ಲಿ ಫೈನಲಾಗಿ ಲಾಸ್ಟ್ ಪೇಜಲ್ಲಿ ಬರೆದಿದ್ದೀನಿ. ಸೊ ಇದನ್ನೊಮ್ಮೆ ನೀವು ರೀಡ್ ಮಾಡಿಬಿಟ್ಟು ಸೊ ನೀವು ಬರೆದಿರ್ತಕ್ಕ ಆನ್ಸರ್ಗೆ ಮ್ಯಾಚ್ ಆಗುತ್ತಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಹೋಗಿ. ಸೊ ಫ್ರೆಂಡ್ಸ್, ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಪ್ರೆಸ್ ಥಂಬ್ ಬಟನ್ and subscribe my channel. Thank you all of you.